ಸೊ ಈ ಕಾಂತಾರ ಬಾಂಧವ್ಯ ಹೆಂಗ್ ಶುರುವಾಯ್ತು? ಕಾಂತಾರ ಮೇಡಮ್, ಕಾಂತಾರ ಮಾಡೋ ಮುಂಚೆ ನೀವು ಹೇಳದ್ನಲ್ಲ ಡಿಸಾಸ್ಟರ್ಗಳು ಎಲ್ಲರ ಜೀವನದಲ್ಲಿ ಇರುತ್ತೆ. ನನ್ನ ಲೈಫಲ್ಲಿ ಆ ಥರದ್ದೇ ಏನೂ ನಡೀತಿಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಏನೋ ಮಾಡೋಣ ಅಂದು ಒಂದು ಕತೆ ಮಾಡ್ತಾ ಕೂತ್ವಿ, 2 ವರ್ಷ ಸಮಯ ಕಳೆದ್ಬಿಟ್ವಿ. ಇನ್ನೊಬ್ರು ಯಾರೋ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಅವ್ರ ಹತ್ರ ಹೋದ್ವಿ, ಒಂದು 6 ತಿಂಗಳ ಸಮಯ ಕಳೆದ್ಬಿಟ್ವಿ. ಸುಮಾರು ಆ ಥರ ಕಳೆದು ಸಾಕಾಗಿತ್ತು ನಮ್ಮ ಹತ್ರ. ಸಂಪಾದನೆಗೂ ಇಲ್ಲ, ಏನೂ ಇಲ್ಲ. ಡಬ್ಬಿಂಗ್ ಸ್ವಲ್ಪ ಕಮ್ಮಿ ಆಗಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದಷ್ಟು ಸೇವಿಂಗ್ಸ್ ಸಣ್ಣ ಅಮೌಂಟನ್ನು ಎತ್ತಿ ನಾನು, ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಫ್ರೆಂಡ್ 3 ಜನ ಪಾರ್ಟ್ನರ್ಸ್ ಆಗಿ ಒಂದು ಕಬಾಬ್ ಅಂಗಡಿನ ಮಾಡ್ತೀವಿ. ಎಲ್ಲಿ? ನಮ್ಮ ನಾಗರಬಾವಿ ಹತ್ರ ಓಕೆ. ಕ್ರಿಸ್ಪಿ ಕಬಾಬ್ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಶುರು ಮಾಡ್ತೀವಿ. ಅದು ಎಷ್ಟು ಸೂಪರ್ ವರ್ಕ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿ ಸದಾ ಪ್ಲಸ್ ಆಗೋಯ್ತು. ಹೈ ಬ್ರೋ, ನೀವು ಸದಾ ಅಲ್ವಾ ಅಂತ ಬರೋರು, ಕಬಾಬ್ ತಿನ್ನೋರು ಜನ ಪ್ರಮೋಟ್ ಮಾಡಕ್ ಶುರು ಆಯ್ತು. ಎಲ್ಲ ನೋಡಿ, ಇದು ಅಡ್ವರ್ಟೈಸ್ಮೆಂಟ್ ಗೆ ಖರ್ಚೆ ಮಾಡಂಗಿಲ್ಲ, ಅವ್ರವ್ರೇ. ಮೇಡಮ್ ನೀವು ನಂಬಲ್ಲ, ಟಕ್ 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 ಅನ್ನಂಗ್ ಗ್ರೋತ್ ಆಗೋಯ್ತು. ನಾವು ಓಪನ್ ಮಾಡಿ 4 ತಿಂಗಳು 3 ಬ್ರಾಂಚ್ ಮಾಡ್ಬಿಟ್ಟಿದೀವಿ ಅಂಗಡಿನ. ನಮ್ ಇಮ್ಯಾಜಿನೇಷನ್ ಮಚ್ಚ KFCನೋ ಅಥವಾ ಯಾವ್ದೋ 5 ಸ್ಟಾರ್ನೋ ಹೊಡಿತೀವಿ ನಾವು ಕಾಂಪಿಟೇಷನ್ ಅಲ್ಲಿ. ಎಂಪರ್ ತರ ದೊಡ್ಡದಾಗಿ ಬೆಳೆದ್ಬಿಡ್ತೀವಿ. ಅದರ ನಮ್ಗೆ ಇಂಡಸ್ಟ್ರಿ ಬಿಟ್ಬಿಟ್ಟು ಏನೋ ಮಾಡಕ್ ಹೋಗ್ತಾ ಇದೀವಲ್ಲ ನಾವು ಅಂತ ಎಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗುತ್ತೆ. ಹೋಗ್ಲಿ ಗುರು, ಜೀವನ ಹೋಗ್ತಿರುತ್ತೆ. ಸೊ ಹಂಗ್ ಮಾಡ್ಕೊಂಡು ಹೋದಾಗ 4 ಬ್ರಾಂಚ್ ಮಾಡ್ಬಿಟ್ವಿ, 2 ಫ್ರಾಂಚೈಸ್ ಕೊಟ್ಬಿಟ್ವಿ, ಯಾರೇನೋ ಮಾಡಕ್ ಶುರು ಮಾಡ್ಬಿಟ್ವಿ. 11 ಜನ ಹುಡುಗರು, 1 ಲಕ್ಷ ಚಿಲ್ಲರೆ ಸಂಬಳ ಕೊಡ್ತಾ ಇದೀವಿ. ಆಚೆಗೆ ನಾವು ಕೆಲ್ಸ ಇಲ್ಲದೆ ಖಾಲಿ ಕೂತವ್ರು 1 ಲಕ್ಷ ಸಂಬಳ ಕೊಡೋ ತರ ಬೆಳೆದ್ಬಿಟ್ವಲ್ಲ ನಾವು ಅಂತ ನಮ್ ಗ್ರೋತ್ ಮೇಲೆ ನಮ್ಗೆ ಹೆಮ್ಮೆ ಮಚ್ಚ. ನಮ್ದೆಲ್ಲ ಒಂದು ಇನ್ಸ್ಪೈರಿಂಗ್ ಕತೆ ಆಗುತ್ತೆ. ಈಗ ಹೆಂಗ್ ರಿಷಬ್ ಅರ್ಕಿದೆಲ್ಲ ಮಾತಾಡ್ತಾರೋ ಆ ತರ ನಾವು ಮಾತಾಡ್ತೀವಿ. ಅಂದ್ರೆ ಮಚ್ಚ ಮುಂದೆ ಒಂದ್ ದಿವಸ ಇನ್ಸ್ಪೈರಿಂಗ್ ಸ್ಟೋರಿ ಆಗುತ್ತೆ ನಮ್ದು ಅಂತ. ಈ ತರದೆಲ್ಲ ಆ ಮಾತುಗಳು ನಮ್ದು. ಸೊ ಹಂಗ ಆಗ್ತಿರುವಾಗ ಮಧ್ಯ ಬಂದಿದ್ದು ಕಾಂತಾರ.